ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ರೋಡ್ ಟ್ರಿಪ್ ಸೀರೀಸ್ 10. ಮಧ್ಯಾಹ್ನ ನಾವು ಕುನ್ನೂರಿಂದ ಊಟಿಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ವಿ. ಆಮೇಲೆ ನಮ್ಮ ಕಾರ್ ಪಾರ್ಕಿಂಗ್ ಮಾಡಿದ ಜಾಗದಲ್ಲಿ ಹೋಗಿ ಕಾರ್ ತೊಗೊಂಡು ನೆಕ್ಸ್ಟು ಹೋಗಿದ್ದು ನಾವು ಮುರುಗನ್ ಟೆಂಪಲ್ಗೆ. ಇದು ಕೂಡ ಊಟಿಯಿಂದ ಒಂದು 5 to 6 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ಸೊ ತುಂಬ ಚೆನ್ನಾಗಿತ್ತು. ಮಲೇಷಿಯಾದಲ್ಲೆಲ್ಲ ನಿಮ್ಮದು ದೊಡ್ಡ ಮುರುಗನ್ದು ಶಿಲೆ ಸ್ಟ್ಯಾಚು ಕಾಣಿಸುತ್ತಲ್ಲ, ಅದೇ ಥರ ಸೇಮ್ ಹಾಗೇ ಇತ್ತು. ಸುತ್ತ ಕಾಡು, ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಅಲ್ಲೂ ಕೂಡ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ಹೋಗಿದ್ದು ನಾವು ಪೈನ್ ಫಾರೆಸ್ಟಿಗೆ. ಯಾವಾಗ್ಲೂ ಮೊಬೈಲಲ್ಲಿ ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದಿದ್ದನ್ನ ಇವಾಗ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲೂ ಕೂಡ ಟಿಕೆಟ್ ತೊಗೋಬೇಕು ನಾವು. ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಬಂದ್ವಿ. ನಾನು ಎಷ್ಟೊಂದು ವೀಡಿಯೋಸ್ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಫಸ್ಟ್ ಅದನ್ನೆಲ್ಲ ಮಾಡ್ಕೊಳ್ಳೋಣ, ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿ ಸುತ್ತಾಡ್ಕೊಂಡು ನೆಕ್ಸ್ಟ್ ಹೋಗಿದ್ದು ನಾವು ಪೈಕಾರ ಫಾಲ್ಸ್ಗೆ. ಇದು 5:30 ಒಳಗಡೆ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಆಲ್ಮೋಸ್ಟ್ 5:15 ಆಗೋಗ್ಬಿಟ್ಟಿತ್ತು. ಸೊ ಬೇಗ ಬೇಗ ಎಲ್ಲಿ ಕ್ಲೋಸ್ ಮಾಡಿಬಿಡ್ತಾರೋ ಅಂತ ಒಳಗಡೆ ಹೋದ್ವಿ. ಓಪನ್ ಆಗಿತ್ತು. ಹಾಗೆ ಅಲ್ಲೂ ಕೂಡ ಟಿಕೆಟ್ ಎಲ್ಲ ತೊಗೋಬೇಕು. ಟಿಕೆಟ್ ಎಲ್ಲ ತೊಗೊಂಡು ನೆಕ್ಸ್ಟು ನಾವು ವಾಕ್ ಮಾಡ್ಕೊಂಡು ಹೋಗಬೇಕು. ಒಂದು 1/2 ಕಿಲೋಮೀಟ್ರ್ ವಾಕ್ ಮಾಡಬೇಕನ್ಸತ್ತೆ. ಆ್ಯಂಡ್ ವಾಕ್ ಮಾಡ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು ಪ್ಲೇಸು. ನೀರೆಲ್ಲ ಚೆನ್ನಾಗೇ ಬರ್ತಾ ಇತ್ತು. ಈ ಕೆಲವೊಂದು ವೀಡಿಯೋಸಲ್ಲೆಲ್ಲ ನೋಡಿದ್ದೆ, ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದು ಒಂದು, ರಿಯಾಲಿಟಿ ಒಂದು ಆ ಥರ ಇರುತ್ತೆ ಅಂತ. ಬಟ್ ಏನಿಲ್ಲ, ತುಂಬ ಚೆನ್ನಾಗೇ ನೀರೆಲ್ಲ ಬರ್ತಾ ಇತ್ತು ನಾವು ಹೋದಾಗ. ಸೊ ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ಹೋಗಬೇಕಾಗಿದ್ದು ನಾವು ಬೋಟಿಂಗಿಗೆ. ಬಟ್ ಅದು ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಕ್ಲೋಸ್ ಆಗೋಗ್ಬಿಡುತ್ತೆ ಅಂತ. ಅದು 5:30ಗೆ ಕ್ಲೋಸ್ ಅಂತೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಮ್ಮ ರೋಡ್ ಟ್ರಿಪ್ ಇನ್ನೂ ಒಂದಿನ ಇತ್ತು. ನಾವು ಪ್ಲ್ಯಾನ್ ಮಾಡಿದ್ದು ಇಲ್ಲೇ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ನಾವು ಬಂಡೀಪುರ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು. ವಾಪಸ್ ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಮತ್ತೆ ನಮಗೆ ಆನೆ ಎಲ್ಲ ಕಾಣಿಸ್ತು. ಸೊ ಮ್ಯಾಚ್ ಎಲ್ಲ ನೋಡಿಕೊಂಡು ಮೈಸೂರಿಗೆ ಕೂಡ ಬಂದ್ವಿ. ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ನಮ್ಮ ಸೀರೀಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.